ಗೌರವಾನ್ವಿತ ಜಾರಕಿಹೊಳಿ ಸಾಹೇಬ್ರನ್ನ ನೀವು ಹೊಗಳದಂಗೂ ಮಾಡ್ತಿದ್ದೀರಿ, ಬೈದಂಗೂ ಮಾಡ್ತಿದ್ದೀರಿ. ಇಲ್ಲ, ನಾನು ಬೈತಾ ಇಲ್ಲ. ಅವ್ರು ತಪ್ಪದಾರಿ ಎಳೆಯುವಂಥ ಕೆಲಸ ಅಂತ ಒಬ್ಬ ಹಿರಿಯ ರಾಜಕಾರಣಿಯನ್ನ ಓಕೆ, ಒಂದು ತಪ್ಪದಾರಿಗೆ ಸಣ್ಣ 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 ಇದಕ್ಕೆ ತಂದುಬಿಟ್ರಲ್ಲ. ಗೌರವ ಸಿದ್ದರಾಮಯ್ಯರನ್ನ ಅವ್ರದ್ದು ಡಿಸಿಷನ್ ಅಲ್ಲ ಇದು, ನನಗೆ 100% ನಂಗೆ ಗೊತ್ತಿದೆ. ಅವರೊಬ್ಬ ಇನ್ವಿಟೇಷನ್ ಇಸ್ಕೊಬೇಕಾದವು ಕೂಡ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇನ್ವಿಟೇಷನ್ ಒಬ್ಬ ಅಧಿಕಾರಿಯಿಂದ ಇಸ್ಕೊಂಡಿದ್ದಾರೆ. ಆ ಟೈಮಲ್ಲಿ ಏನು ಬ್ಲೆಸ್ ಮಾಡಿದೆ ಅಂತ ಹೊರಡು ಕೂಡ ನನಗೆ ಗೊತ್ತಿದೆ ನನಗೆ. ಆದರೆ ಅಂಥ ಒಬ್ಬ ವ್ಯಕ್ತಿ ಕೈಯಲ್ಲಿ ಅವ್ರ ಪರ್ಮಿಷನ್ ಇಲ್ದಂಗೆ ಒಬ್ಬ PWD ಮಿನಿಸ್ಟ್ರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಗರದ ಹಿಂದಿನ ದಿನ ಬಂದು ಸಂಜೆ IBL ಉಳಿದಿದ್ದಾರೆ, ಸಾಗರದವರೆಗೂ ಬಂದರು. ಹೌದು, ನನಗೆ 12 ಗಂಟೆಗೆ ಹೇಳ್ತಾರೆ ರೆಸ್ಪೆಕ್ಟೆಡ್ DC ಆ್ಯಂಡ್ IPS IAS ಆಫೀಸರ್ಸು ಸೆಲೆಕ್ಟ್ ಹೊಡೆದು, ಸರ್ ನಮಗೆ ರೀಕಾಲ್ ಬಂದೆ, ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. 1:30ಗೆ ನಮ್ಮ ನ್ಯಾಷನಲ್ ಹೈವೇ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸರ್ ನಾವು ಎಲ್ಲರೂ ವೇದಿಕೆ ಖಾಲಿ ಮಾಡ್ತಾ ಇದ್ದೀವಿ ಅಂದರು. ನನಗೆ ಒಂದೇ ಒಂದು ಪುಣ್ಯ ಅಂದರೆ ಅವತ್ತು ದೂರದರ್ಶನ್ DD1 ಆ್ಯಂಕರ್ ಮಾಡೋಕ್ಕೆ ಒಬ್ಬರು ಬಂದಿದ್ದರು. ಅದೊಂದು ಕೇಂದ್ರ ಸರ್ಕಾರದ ಒಂದು ಸೌಮ್ಯತೆ ಇದರಲ್ಲಿ ಬರುವಂಥ ಆ ವ್ಯಕ್ತಿಯೊಬ್ಬನ ಬಿಟ್ಟು ಹೋದರು, ಒಬ್ಬ ವ್ಯಕ್ತಿನ ಬಿಟ್ಟು ಹೋದರು. ಯಾರು? ಇಡೀ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋದ್ರು. ಸೀರಿಯಸ್ಲಿ ಅವರೇ ಹೋದ್ರು ಪರವಾಗಿಲ್ಲ. ನಂಗೆ ಶಾಸಕರು ಇದು ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದು, ಗೋಪಾಲಕೃಷ್ಣ ಎಲ್ಲರೂ ಖಾಲಿ ಮಾಡಿದ್ರು. ಕೊನೆಗೆ ಇವ್ರಿಗೆ ಕೊಡುವಂತ ಒಂದು ಹಣ್ಣಿನ ಬುಟ್ಟಿ, ಒಂದು ಶಾಲು, ಒಂದು ಹಾರ, ಅದನ್ನಾರ ಇಟ್ಟು ಹೋಗ್ರಪ್ಪ ಅಂದಿರ, ಅದನ್ನು ದುಡ್ಡು ಮಾಡ್ಕೊಂಡು ಹೋಗ್ಬೇಕಾ? ಇದು ನಗಬೇಕು, ಅಳಬೇಕು. ನಾನು ಕೂತಾಗೆ ನನಗೆ ಪ್ರಹ್ಲಾದ್ ಜೋಶಿ ಅವ್ರು ಫೋನ್ ಮಾಡಿದ್ರು. ಯಾರಿಗೆ? ನಮ್ಮ PWD ಮಿನಿಸ್ಟ್ರಿಗೆ ಫೋನ್ ಮಾಡಿ, ಇನ್ನು 10 ನಿಮಿಷ ನೀವು ಇರೋ ಜಾಗ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಅಂತಲೂ ಅಂದರು. ಸಾಗರದಲ್ಲಿ IBL ಕೂತಾಗ ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗ್ಬಿಡ್ತು. ಎಸ್, ಈ ರೀತಿ ಅಂತ ಒಂದು ತುಂಬ ಒಳ್ಳೆ ಜೀವನದಲ್ಲಿ ಅನೇಕ ಉದಾಹರಣೆಗಳಲ್ಲಿ ಇದು ಕೂಡ ತುಂಬ ನೆನಪಿಟ್ಕೊಳ್ಳುವಂಥ ಒಂದು ಘಟನೆ ನನ್ನ ಇದೆಲ್ಲ ಆದಂಗೆ ಆಯ್ತು ಸರ್.